ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಸ್ನೇಹಿತರೆ, 2026 ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕವನ್ನು ನಿನ್ನೆ ಮಂಡಿಸಲಾಗಿತ್ತು. ಇದರಲ್ಲಿ 4,000 ರೂಪಾಯಿ ಇದ್ದಂಥ ATP ಏನು ಟ್ಯಾಕ್ಸ್ ತೆರಿಗೆ ಏನಿದೆ ಅದನ್ನು 3,000 ರೂಪಾಯಿಗೆ ಇಳಿಸಲಾಗಿದೆ. 3,500 ರೂಪಾಯಿ ಇದ್ದಂಥ ಸಿಟ್ಟಿಂಗ್ ATP ವೆಹಿಕಲ್ಗಳು, ಲಕ್ಸುರಿ ಸಿಟ್ಟಿಂಗ್ ATP ಅನ್ನೋದಕ್ಕಿಂತ ಯಾವುದೇ ಲಕ್ಸುರಿ ವಾಹನಗಳಿಗೆ ತಾವು 3,500 ರೂಪಾಯಿನ ಕಟ್ತಾ ಇದ್ದರೆ ಅದನ್ನು ಇವತ್ತು 2,500 ರೂಪಾಯಿಗೆ ಇಳಿಸಲಾಗಿದೆ. ಈಗ ಸಮಸ್ಯೆ ಇರತಕ್ಕಂಥದ್ದು ಒಂದು ಏನು ಅಂತಂದರೆ, ಕಾಂಟ್ರಾಕ್ಟ್ ಕ್ಯಾರೇಜಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸ್ಲೀಪರ್ಗಳಿಗೂ ಮತ್ತು ATP ವಾಹನಗಳಿಗೂ ಒಂದೇ ಸಮನಾದಂಥ ತೆರಿಗೆ ಇದೆ. ಇದರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ವಾಹನದ ಮಾಲೀಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿನ್ನೆ ಹಲವರು ಕರೆಯನ್ನು ಮಾಡಿದ್ರಿ. ಈ ಬಗ್ಗೆ ನಾನು ಇವತ್ತು ಬೆಳಗಿನಿಂದ ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ ಟೀಮು ವಿಧಾನಸೌಧದಲ್ಲಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಂತರ ಪ್ರಿನ್ಸಿಪಲ್ ಸೆಕ್ರೆಟರಿಯವನ್ನಾಗಿರ್ಬೋದು, ಮಾನ್ಯ ಮಂತ್ರಿಗಳನ್ನಾಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಕಮಿಷನರು ಮತ್ತು ಅಡಿಷನಲ್ ಕಮಿಷನರ್ಗಳಾಗಿ ಎಲ್ಲರಿಗೂ ಮನವಿಯನ್ನು ನಾವು ಕೊಟ್ಟಿದ್ದೀವಿ. ನಂತರ ಮಾನ್ಯ ಮಂತ್ರಿಗಳು ಕರೆ ಮಾಡಿ ಈ ಬಗ್ಗೆ 2,500 ರೂಪಾಯಿಗೆ ಈ ಏನು ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ವಾಹನ ಇದೆ, ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥ ವಾಹನಗಳು ಕರ್ನಾಟಕ ರಾಜ್ಯದ CC ಪರ್ಮಿಟ್ ಹೊಂದಿರತಕ್ಕಂಥ ವಾಹನಗಳಿಗೆ ಅನ್ವಯವಾಗುವಂತೆ 2,500 ರೂಪಾಯಿಗೆ ಇದನ್ನು ತಿದ್ದುಪಡಿ ಮಾಡಿ ಅಂತೇಳ್ಬಿಟ್ಟು ಇವತ್ತು ನಿರ್ದೇಶನವನ್ನು ನಮ್ಮ ಸಾರಿಗೆ ಇಲಾಖೆಗೆ ಕೊಟ್ಟಿದ್ದಾರೆ. ಇವತ್ತು ಏನು ಈ ವಿಧೇಯಕ ಬಂದಿದೆ, ಈ ವಿಧೇಯಕವನ್ನು ಖಂಡಿತ ನಾವು ಸ್ವಾಗತಿಸ್ತೀವಿ. ಆದರೆ ಇದರಲ್ಲಿ ಇರ್ತಕ್ಕಂಥ ಕೆಲವು ಅಡೆತಡೆಗಳು ಮತ್ತು ಸಣ್ಣ ಪುಟ್ಟ ಬದಲಾವಣೆಗಳು ಬೇಕಾಗಿರೋ ಕಾರಣದಿಂದ ಇವತ್ತು ಇದನ್ನು ಬದಲಾವಣೆ ಮಾಡಿ ಅಂತೇಳ್ಬಿಟ್ಟು ಮಾನ್ಯ ಮಂತ್ರಿಗಳು ನಿರ್ದೇಶನವನ್ನು ಸಾರಿಗೆ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು. ಇದರ ಮೇಲೆಗೆ ಪೂರ್ಣವಾದಂಥ ಒಂದು ವಿಧೇಯಕ ಗವರ್ನರ್ ಬಳಿ ಹೋಗೋದಕ್ಕಿಂತ ಮುಂಚೆ ಏನು ತಿದ್ದುಪಡಿಗಳಾಗಬೇಕು, ಸಣ್ಣ ಪುಟ್ಟ ತಪ್ಪುಗಳು ಏನಿದೆ ಅದನ್ನೆಲ್ಲವನ್ನು ತಿದ್ದುಪಡಿ ಮಾಡಿ ಮಂಗಳವಾರದ ನಂತರ ಸಾರಿಗೆ ಇಲಾಖೆ ಗವರ್ನರ್ ಸಿಗ್ನೇಚರ್ ಕಳಿಸ್ತಾರೆ. ಅಷ್ಟರೊಳಗೆ ಈ ಒಂದು 3,000 ರೂಪಾಯಿ ಇರತಕ್ಕಂಥ ಕಾಂಟ್ರಾಕ್ಟ್ ಕ್ಯಾರೇಜ್ ವಾಹನದ ದರ 2,500 ರೂಪಾಯಿ ಆಗುತ್ತೆ ಅನ್ನೋವಂಥ ಒಂದು ಪೂರ್ಣವಾದಂಥ ವಿಶ್ವಾಸ ಮಾನ್ಯ ಮಂತ್ರಿಗಳ ಮಾತಿನ ಮೇಲಿದೆ ಮತ್ತು ಇಲಾಖೆಯ ಮೇಲೆ ಕೂಡ ಇದೆ. ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಈಗಾಗಲೇ ನಾವು ಹೇಳಿದ್ದೀನಿ, 3 ವಾಹನ ಏನು ATP ಆಗಿರ್ಬೋದು, ಸಿಟ್ಟಿಂಗ್ ವಾಹನಗಳಾಗಿರ್ಬೋದು, ರಾಜ್ಯದಲ್ಲಿ ನೋಂದಣಿಯಾಗಿರ್ತಕ್ಕಂಥ ಸಿಟ್ಟಿಂಗ್ ವಾಹನಗಳು ಏನಿದೆ ಪುಷ್ ಬ್ಯಾಕ್ ಅದಕ್ಕೂ ಕೂಡ 1,000 ರೂಪಾಯಿ ಕಡಿಮೆ ಆಗಿರ್ತಕ್ಕಂಥದ್ದು ಒಂದು ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಬಸ್ ಮಾಲೀಕರ ಸಂಘದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೂ ಇದೊಂದು ಶುಭ ಸಮಾಚಾರ. ಇನ್ನು ಮುಂದೆ ಕೂಡ ತಾವೆಲ್ಲ ಒಗ್ಗಟ್ಟಾಗಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಜೊತೆಯಲ್ಲಿದ್ದರೆ ಖಂಡಿತ ತಮಗಿವತ್ತು ಅನಿಸಿರ್ಬೋದು, 2021ರಿಂದ ಹಲವು ಮಾರ್ಪಾಟುಗಳನ್ನು, ಸುಮಾರು 20ರಿಂದ 22 ಮಾರ್ಪಾಟುಗಳನ್ನು ಇವತ್ತು ವಿಧೇಯಕದಲ್ಲಾಗಿರ್ಬೋದು ಅಥವಾ ನಮ್ಮ ಇಲಾಖೆಯ ನೋಟಿಫಿಕೇಷನ್ಗಳ ಮುಖಾಂತರ ಆಗಿರ್ಬೋದು, ತೆರಿಗೆಯ ವಿಷಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಾವು ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಾಗಿರ್ಬೋದು, ಸ್ಪೆಷಲ್ ಪರ್ಮಿಟ್ ವಿಷಯದಲ್ಲಾಗಿರ್ಬೋದು, ಈ ರೀತಿ ಹೋರಾಟ ಮಾಡಿಕೊಂಡು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ತಮ್ಮ ಒಂದು ಇದನ್ನು ಪಡ್ಕೊತಾ ಇದೆ. ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಂದು ಬೆಂಬಲ ಇದೇ ರೀತಿಯಲ್ಲಿ ಸದಾ ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಜೊತೆಯಲ್ಲಿ ಇರಲಿ ಅಂತೇಳಿ ಕೊಡ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಹಾಗೆ ಬೆಳಗಿನಿಂದ ನನ್ನ ಜೊತೆಯಲ್ಲಿ ನಮ್ಮ ಕಾರ್ಯಕಾರಿಣಿ ಸದಸ್ಯರು ಇವತ್ತು ಶ್ರೀರಾಮ ನವಮಿಯ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಇದರ ಪೂರ್ಣ ಪ್ರಮಾಣದ ವಿಧೇಯಕವನ್ನು ಮಂಗಳವಾರದ ನಂತರ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಿ ಗ್ರೂಪ್ ಮುಖಾಂತರ ನಮಗೆ ಪೂರ್ಣ ಪ್ರಮಾಣದ ಒಂದು ಕಂಪ್ಲೀಟ್ ಇದಾಗಿರ್ತಕ್ಕಂಥ ಒಂದು ವಿಧೇಯಕದ ಕಾಪಿಯನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ.